ಕ್ಷಣಗಳಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಎಸ್ಐಟಿ ಶೋಧ ಕಾರ್ಯ ಆರಂಭವಾಗಲಿದೆ. ಧರ್ಮಸ್ಥಳಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದೆ ಬಂಗ್ಲೆ ಗುಡ್ಡ. 9 ಸ್ಥಳಗಳಲ್ಲಿ ನಿನ್ನೆ ಮಾನವನ ಅವಶೇಷಗಳು ಪತ್ತೆಯಾಗಿವೆ. ಇಂದೂ ಸಹ ಅಸ್ಥಿ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ. ಈಗಾಗಲೇ ಬಂಗ್ಲೆ ಗುಡ್ಡ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಅನೇಕ ಮೃತದೇಹ ಹೂತು ಹಾಕಿರುವಂತಹ ಆರೋಪ ಇರುವಂಥದ್ದು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಎಸ್ಐಟಿ ಶೋಧ ಇವತ್ತಿನ ಅಂದ್ರೆ 2ನೇ ದಿನದ ಶೋಧ ಆರಂಭವಾಗುತ್ತೆ. ಧರ್ಮಸ್ಥಳಕ್ಕೆ ಹೊಸ ಟ್ವಿಸ್ಟ್, ಮೇಜರ್ ಟ್ವಿಸ್ಟ್ ಕೊಟ್ಟಿದೆ ಈ ಬಂಗ್ಲೆ ಗುಡ್ಡ. 9 ಸ್ಥಳಗಳಲ್ಲಿ ಮಾನವನ ಅವಶೇಷಗಳು ನಿನ್ನೆ ಪತ್ತೆಯಾಗಿತ್ತು. 5 ತಲೆಬುರುಡೆಗಳು ಹಾಗೂ ಸಾಕಷ್ಟು ಅಂದ್ರೆ 100ಕ್ಕೂ ಹೆಚ್ಚಿನ ಮೂಳೆಗಳು ಪತ್ತೆಯಾಗಿವೆ. ಇವತ್ತೂ ಕೂಡ ಎಸ್ಐಟಿ ಅಧಿಕಾರಿಗಳು ಈ ಅಸ್ಥಿ ಶೋಧವನ್ನು ಕಂಟಿನ್ಯೂ ಮಾಡ್ತಾರೆ. ಈಗಾಗಲೇ ಬಂಗ್ಲೆ ಗುಡ್ಡ ಸುತ್ತ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಅನೇಕ ಮೃತದೇಹ ಹೂತು ಹಾಕಿರುವ ಆರೋಪದಡಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಕಾಡಿದು ಬಂಗ್ಲೆ ಗುಡ್ಡ ಎನ್ನುವಂತಹ ಕಾಡಿನಲ್ಲಿ ಈ ಹಿಂದೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಎನ್ನುವರು ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಅಂದರೆ ಎಸ್ಐಟಿ ಅಧಿಕಾರಿಗಳ ಜೊತೆ ನಾನು ಮಹಜರ್ಗೆ ಈ ಸ್ಥಳಕ್ಕೆ ಹೋದಾಗ ಅಲ್ಲಿ ಸಾಕಷ್ಟು ಅವಶೇಷಗಳು ಪತ್ತೆಯಾಗಿದ್ವು ಅಂತ. ಈ ಹೇಳಿಕೆಯನ್ನು ಆಧಾರವಾಗಿಟ್ಟುಕೊಂಡು ಎಸ್ಐಟಿ ಅಧಿಕಾರಿಗಳು ನಿನ್ನೆ ಶೋಧ ಕಾರ್ಯವನ್ನು ಆರಂಭಿಸಿದ್ರು. ಆದರೆ ಭೂಮಿಯ ಮೇಲ್ಭಾಗದಲ್ಲಿ ಯಾವುದೇ ಉತ್ಖನನ ನಡೆಸದೆ ಭೂಮಿಯ ಮೇಲ್ಭಾಗದಲ್ಲಿ ಈ ರೀತಿ 5 ತಲೆಬುರುಡೆಗಳು ಹಾಗೂ 100ಕ್ಕೂ ಹೆಚ್ಚಿನ ಮೂಳೆಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಇದೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಧರ್ಮಸ್ಥಳ ಪ್ರಕರಣಕ್ಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿ ಶಂಶೀರ್ ಬುಡೋಳಿ. ಶಂಶೀರ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಎಸ್ಐಟಿ ಶೋಧ ಕಾರ್ಯ ಆರಂಭವಾಗುತ್ತೆ. ಈ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ? ಹೌದು ಸಿಂಚನ, ಮುಖ್ಯವಾಗಿ ಧರ್ಮಸ್ಥಳ ಕೇಸಿಗೆ ಸಂಬಂಧಿಸಿದಂತೆ ಮತ್ತೊಂದು ಮಹತ್ವವಾಗಿ ಸಿಕ್ಕಿರುವಂತದ್ದು. ಮುಖ್ಯವಾಗಿ ನಿನ್ನೆ ಧರ್ಮಸ್ಥಳ ಸಮೀಪದ ಬಂಗ್ಲೆಗುಡ್ಡೆಯ 5 ಜಾಗಗಳಲ್ಲಿ ಮಾನವ ಅಸ್ಥಿಪಂಜರ ಅವಶೇಷಗಳು ಪತ್ತೆಯಾಗಿರುವಂತದ್ದು. ಯಾಕಂದ್ರೆ ಬಂಗ್ಲೆಗುಡ್ಡೆ ತಲೆಬುರುಡೆ ರಹಸ್ಯದ ಬಗ್ಗೆ ಹೈಕೋರ್ಟ್ ರಿಟ್ ಅರ್ಜಿಯಲ್ಲಿ ಮೃತ ಸೌಜನ್ಯ ಇವರ ಮಾವ ವಿಠಲಗೌಡ, ಇವರ ಸಹೋದರ ಪುರಂದರಗೌಡ ಉಲ್ಲೇಖ ಮಾಡಿದ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ನಿನ್ನೆ ಒಂದೇ ದಿನದಲ್ಲಿ ಅಂದ್ರೆ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಅಸ್ಥಿಪಂಜರ ಅವಶೇಷಗಳ ಮಹಜರು ಪ್ರಕ್ರಿಯೆ ನಡೆಸಲು ಉದ್ದೇಶ ಮಾಡಿತ್ತು. ಆದ್ರೆ ಇಡೀ ಕಾಡಿನಲ್ಲಿ ಶೋಧ ಕಾರ್ಯ ನಿನ್ನೆ ಪೂರ್ಣಗೊಳ್ಳಿಲ್ಲ. ಹೀಗಾಗಿ ಇವತ್ತು ಕೂಡ ಅಂದ್ರೆ 2ನೇ ದಿನ ಕೂಡ ಇದು ಕಂಟಿನ್ಯೂ ಆಗುವುದು ಅನಿವಾರ್ಯವಾಗಿದೆ. ಯಾಕಂದ್ರೆ ಸಾಕ್ಷಿಯನ್ನ ಸಂಗ್ರಹಿಸುವುದು ಕೂಡ ಸವಾಲಾಗಿರುವಂತಹ ವಿಚಾರ. ಹೀಗಾಗಿ ಬಂಗ್ಲೆಗುಡ್ಡೆ ತಲೆಬುರುಡೆ ರಹಸ್ಯ ಪತ್ತೆಗೆ ಇನ್ನು ಯಾವುದೇ ನಿರ್ದಿಷ್ಟ ಕ್ರಮ ಕೈಗೊಂಡಿಲ್ಲ ಎಂದು ಈ ಹಿಂದೆ ಪುರಂದರಗೌಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಎಸ್ಐಟಿಗೆ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಹೈಕೋರ್ಟ್ ನೋಟಿಸ್ ಬೆನ್ನಲ್ಲೇ ಎಸ್ಐಟಿ ಬಂಗ್ಲೆಗುಡ್ಡೆ ಅಸ್ಥಿಪಂಜರ ಶೋಧಕ್ಕೆ ಇಳಿದಿರುವಂತದ್ದು. ಮುಖ್ಯವಾಗಿ ಸೆಪ್ಟೆಂಬರ್ 18ರಂದು ಹೈಕೋರ್ಟ್ಗೆ ವರದಿ ಸಲ್ಲಿಸಬೇಕಾದ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡೆ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆಯನ್ನ ಬಿಗಿಗೊಳಿಸಲಾಗಿತ್ತು. ಶೋಧ ಕಾರ್ಯ ಪೂರ್ಣಗೊಂಡ ಬಳಿಕವೇ ಹೈಕೋರ್ಟ್ಗೆ ವರದಿ ಸಲ್ಲಿಸುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಇನ್ನು ನಿನ್ನೆ ಏನೆಲ್ಲ ಸಿಕ್ತು ಅಂತ? ಹೌದು, ಮುಖ್ಯವಾಗಿ ನಿನ್ನೆ ಒಂದು ಕಾರ್ಯಾಚರಣೆಯಲ್ಲಿ ಮಹತ್ವದ ಒಂದು ಸಾಕ್ಷ್ಯಗಳು ದೊರೆತಿರುವಂತದ್ದು. ಅದರಲ್ಲಿ 5 ಮಾನವನ ತಲೆಬುರುಡೆ ಮತ್ತು 100 ಮೂಲೆಗಳ ಪತ್ತೆ ಆಗಿರುವಂತದ್ದು. ಅವುಗಳನ್ನ ಸೂಪರ್ ತಂಡದ ಸಹಾಯದಿಂದ ಎಸ್ಐಟಿ ಸಂಗ್ರಹಿಸಿರುವಂತದ್ದು. ಈಗಾಗಲೇ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ಪ್ರತ್ಯೇಕ 3 ತಂಡಗಳಾಗಿ ನಿನ್ನೆ ಶೋಧ ಕಾರ್ಯವನ್ನು ನಡೆಸಿತ್ತು. ಶಂಶೀರ್, ಇನ್ನು ಇವತ್ತು ಎಷ್ಟು ಗಂಟೆಗೆ ಈ ಒಂದು ಶೋಧ ಕಾರ್ಯ ಆರಂಭವಾಗುತ್ತೆ? ಜೊತೆಗೆ ಅಲ್ಲಿ ಭದ್ರತೆ ಹೇಗಿದೆ ಅಂತ? ಹೌದು, ಮುಖ್ಯವಾಗಿ ಕೆಲವೇ ಅಂದ್ರೆ ಒಂದು ಸುಮಾರು ಅರ್ಧ ಗಂಟೆ ಬಳಿಕ ಅಥವಾ 1 ಗಂಟೆ ಬಳಿಕ ಸುಮಾರು 11 ಗಂಟೆ ಸುಮಾರಿಗೆ ಈ ಒಂದು ಕಾರ್ಯಾಚರಣೆ ಆರಂಭ ಆಗುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಜೊತೆಗೆ ಕೆಲವು ಜನರು ಕೂಡ ಕುತೂಹಲದಿಂದ ಇಲ್ಲಿ ನೋಡಕ್ಕೆ ಬರ್ತಿದ್ದಾರೆ. ಆದ್ರೆ ಯಾವುದೇ ಒಂದು ಸಾಕ್ಷ್ಯ ನಾಶ ಆಗದಂತೆ, ಜೊತೆಗೆ ಅಲ್ಲಿ ಜಾಗದ ಸುತ್ತ ನಿರ್ಬಂಧ ವಿಧಿಸಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಶಂಶೀರ್ ಬುಡೋಳಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.